ಮಾತಾಡಿ. ಬಳ್ಳಾರಿ ಜಿಲ್ಲೆಯ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ದೊರೆಯುವ ಜೋಳ ಖರೀದಿ ಕೇಂದ್ರದಲ್ಲಿ ರೈತರು ಬೆಳೆಯುವಂಥ ಪೂರ್ಣ ಪ್ರಮಾಣದ ಬೆಳೆಯನ್ನು ಖರೀದಿಸಿ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಸೌಲಭ್ಯ ಒದಗಿಸುವ ಬಗ್ಗೆ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯಲು ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರ ಪರವಾಗಿ ಮಾನ್ಯ ಗಣೇಶ್ ಅವರು ಸರ್ಕಾರದ ಗಮನ ಸೆಳೆದು ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಜೋಳ ಖರೀದಿ ಕೇಂದ್ರಗಳನ್ನು ತೆರೆಯುತ್ತಿದ್ದದರ ಬಗ್ಗೆ ಖರೀದಿ ಕೇಂದ್ರಗಳಲ್ಲಿ ರೈತರು ಬೆಳೆದಂಥ ಬೆಳೆಯ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿರುವುದರಿಂದ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ ಎನ್ನುವುದರ ಬಗ್ಗೆ ಗಮನ ಸೆಳೆದಿದ್ದಾರೆ. 2024-25ನೇ ಸಾಲಿನ ಮುಂಗಾರು ಋತುವಿನಲ್ಲಿ ಕೇಂದ್ರ ಸರ್ಕಾರದ ಅನುಮೋದನೆಯಂತೆ ರಾಜ್ಯದ ರೈತರಿಂದ 1 ಲಕ್ಷ ಮೆಟ್ರಿಕ್ ಟನ್ ಬಿಳಿಜೋಳವನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ದರ ಹಾಗೂ ಮಾರ್ಗಸೂಚಿಗಳ ಅನ್ವಯ ಖರೀದಿಸಲು ಆದೇಶಿಸಲಾಗಿತ್ತು. ಮುಂದುವರೆದು PM ಪೋಷಣ್ ಯೋಜನೆಗೆ ಸಂಬಂಧಿಸಿದಂತೆ ಜೋಳವನ್ನು ಖರೀದಿಸಲು ಕೇಂದ್ರ ಸರ್ಕಾರದಿಂದ ಬೇಡಿಕೆ ಸ್ವೀಕೃತವಾದ ಹಿನ್ನೆಲೆಯಲ್ಲಿ 25,000 ಮೆಟ್ರಿಕ್ ಟನ್ ಜೋಳವನ್ನು ಹೆಚ್ಚುವರಿಯಾಗಿ ರಾಜ್ಯದ ರೈತರಿಂದ ಖರೀದಿಸಲು ಆದೇಶಿಸಲಾಗಿತ್ತು. 2024-25ನೇ ಸಾಲಿನ ಹಿಂಗಾರು ಋತುವಿನಲ್ಲಿ ಕೇಂದ್ರ ಸರ್ಕಾರದ ಅನುಮೋದನೆಯಂತೆ 1 ಲಕ್ಷ ಮೆಟ್ರಿಕ್ ಟನ್ ಬಿಳಿಜೋಳವನ್ನು ಖರೀದಿಸಲು ಆದೇಶಿಸಲಾಗಿತ್ತು. 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಬಿಳಿಜೋಳಕ್ಕೆ 3,371 ಕ್ವಿಂಟಲ್ ದರವನ್ನು ನಿಗದಿಪಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ ಗುರಿಯನ್ನು ರಾಜ್ಯದ ಸಾಂಪ್ರದಾಯಿಕ ಬಿಳಿಜೋಳ ಬೆಳೆಯುವ ರಾಯಚೂರು, ವಿಜಯನಗರ, ಕೊಪ್ಪಳ, ಹಾವೇರಿ, ಬಾಗಲಕೋಟೆ, ಬಳ್ಳಾರಿ ಮುಂತಾದ ಜಿಲ್ಲೆಗಳ ರೈತರಿಂದಲೂ ಸಹ ಬಿಳಿಜೋಳವನ್ನು ಖರೀದಿಸಬೇಕಿರುತ್ತದೆ. ಬಳ್ಳಾರಿ ಜಿಲ್ಲೆಯಲ್ಲಿ 2024-25ನೇ ಸಾಲಿನ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಒಟ್ಟು 8 ಖರೀದಿ ಕೇಂದ್ರಗಳನ್ನು ತೆರೆದು ಕೇಂದ್ರ ಸರ್ಕಾರವು ನಿಗದಿಪಡಿಸಿರುವ FAQ ಗುಣಮಟ್ಟದ 55,528 ಮೆಟ್ರಿಕ್ ಟನ್ ಬಿಳಿಜೋಳವನ್ನು ಖರೀದಿಸಲಾಗಿದೆ. ಉಳಿದ ಜೋಳವನ್ನು ರಾಜ್ಯದ ಇತರ 30 ಜಿಲ್ಲೆಗಳಿಂದ ಖರೀದಿಸಲಾಗುತ್ತದೆ. ಕರ್ನಾಟಕ ರಾಜ್ಯವನ್ನು ಕೇಂದ್ರ ಸರ್ಕಾರವು DCP ರಾಜ್ಯವೆಂದು ಘೋಷಿಸಿರುವುದರಿಂದ ನಮ್ಮ ರಾಜ್ಯದಲ್ಲಿ ಖರೀದಿಯಾಗುವ ಒಟ್ಟು ಪ್ರಮಾಣದ ಬಿಳಿಜೋಳವನ್ನು ಖರೀದಿ ಪ್ರಕ್ರಿಯೆ ನಂತರ ಉಳಿಕೆ ಅವಧಿಯಲ್ಲಿ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ 12 ಜಿಲ್ಲೆಗಳ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಯೋಜನೆಯ ಪಡಿತದಾರರಿಗೆ ವಿತರಿಸಬೇಕಾಗಿರುತ್ತದೆ. ಈ ರೀತಿ ಉತ್ತರ ಕರ್ನಾಟಕದ 12 ಜಿಲ್ಲೆಗಳ NFSA ಪಡಿತದಾರರಿಗೆ ವಿತರಿಸಲು 2 ಲಕ್ಷ ಮೆಟ್ರಿಕ್ ಟನ್ ಬಿಳಿಜೋಳ ಅವಶ್ಯವಿರುತ್ತದೆ. ಈ ಮಾಹಿತಿಯನ್ನು ನಿಮಗೆ ಒದಗಿಸಿದ್ದೇನೆ. ಹೆಚ್ಚಿನ ಮಾಹಿತಿ, ನಿಮ್ಮ ಪ್ರಶ್ನೆ, ನಿಮಗೆ ಬೇಕಾಗಿರ್ತಕ್ಕಂಥ ವಿವರಗಳನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಮಾನ್ಯ ಮುನಿಯಪ್ಪನವರು ನಿಮಗೆ ಒದಗಿಸ್ತಾರೆ. ಏನಾದರೂ ಕೇಳ್ಬೋದು ಗಣೇಶ್. ಇವಾಗ ಕೃಷಿ ಇಲಾಖೆಯನ್ನು ಜಂಟಿಯಾಗಿ ಸರ್ವೆ ಮಾಡ್ತಾರಲ್ಲ, ಸರ್ವೆ ಮಾಡಬೇಕಾದ್ರೆ ಕಂಪ್ಲಿ ಮತ್ತು ಸಿರುಗುಪ್ಪ ಬಳ್ಳಾರಿ ಜಿಲ್ಲೆಯಲ್ಲಿ ಇವಾಗ ಜೋಳ 1 ಎಕರೆ 2 ಎಕರೆ ಭಾಳ ಸಣ್ಣ ರೈತರು ಮಾತ್ರ ಜೋಳ ಬೆಳೀತಾರೆ ಅಧ್ಯಕ್ಷ. 2 ಎಕರೆ 3 ಎಕರೆ ಭತ್ತ ಬೆಳೆದಂಥ ರೈತರಿಗೆ ಕೂಡ ಜೋಳ ಅಂತಂದು ಅವ್ರು ಏನು ಎಂಟ್ರಿ ಮಾಡ್ಕೊಂತಾರೆ, ಎಂಟ್ರಿ ಟೈಮ್ನಲ್ಲಿ ಭತ್ತ ಬೆಳೆದಂಥ ಇವ್ರಿಗೆ ಕೂಡ ರೈತರಿಗೆ ಜೋಳ ಅಂತಂದು ಮೆನ್ಷನ್ ಮಾಡ್ಕೊಂಡು ಜೋಳ ಬೆಳೆದವ್ರಿಗೆ ಮತ್ತು ಭತ್ತ ಬೆಳೆದವ್ರಿಗೆ ನಮಗೆ ಗಡಿನಾಡು ಅಂದರೆ ನಮಗೆ ಆಂಧ್ರ ಪ್ರದೇಶ ಐತಿ. ನಮ್ಮದು 3,200 ರೂಪಾಯಿ ಏನೈತಲ್ಲ, ಈ ಭತ್ತ ಅಂತಂದು ಏನು ಸರ್ವೆದಲ್ಲಿ ಅದು ಸರ್ವೆ ಮಾಡಬೇಕಾದ್ರೆ ಭತ್ತನ ಕೂಡ ಜೋಳ ಅಂತ ಕೃಷಿ ಇಲಾಖೆ ಮಾಡ್ಕೊಂಡು ಇವಾಗೇನು ನಮಗೆ 1 ಲಕ್ಷ ಮೆಟ್ರಿಕ್ ಟನ್ ಏನು ಜೋಳ ನಾವು ಖರೀದಿ ಮಾಡ್ತೀವಲ್ಲ, ಭತ್ತಕ್ಕೆ ಕೂಡ ಪಕ್ಕದ ಆಂಧ್ರದಲ್ಲಿ ಸಹ ಆ ಜೋಳ 2,000 ರೂಪಾಯಿ ಖರೀದಿ ಮಾಡ್ಕೊಂಬಂದು
ಇಲ್ಲಿ ನಮ್ಮ ಸರ್ಕಾರಕ್ಕೆ 3,200 ಸೇಲ್ ಮಾಡ್ತಾರ. ನಿಜವಾದ ಬೆಳೆದಂಥ ರೈತ ಏನೈತಲ್ಲ, ಜೋಳ ಬೆಳೆದಂಥ ರೈತಿಗೆ ನಿಜವಾಗ್ಲೂ ಭಾಳಷ್ಟು ಅನ್ಯಾಯ ಆಗ್ತೈತಿ. ಸರ್ವೆ ಮಾಡಬೇಕಾದ್ರೆ ಯಾವ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಸ್ಪಾಟಿಗೆ ಹೋಗಲ್ಲ, ಏನಿಲ್ಲ. ಅಲ್ಲಿ ಮಾಹಿತಿ ತಗೊಂಡು ಅವ್ರನ್ನ ನಿಜವಾಗಿ ಬೆಳೆದಂಥ ಇವತ್ತೇನು ಜೋಳ ಬೆಳೆಗಾರಿಗೆ ಐತಲ್ಲ ಅದು ನ್ಯಾಯ ಸಿಗ್ತಾ ಇಲ್ಲ. ಫೇಕ್ ಆಗಿ ಇವಾಗ ಕೇಸ್ಗಳಾಗಿದ್ದಾವೆ ಸನ್ಮಾನ್ಯ ಅಧ್ಯಕ್ಷೆ. ಸಿರುಗುಪ್ಪದಲ್ಲಿ 2-3 ಕೇಸ್ ಹಾಕಿ ಈ ಬ್ರೋಕರ್ಸ್ ಏನಿದಾರ, ಏನು ದಳಾಳಿಗಳು, ಅವ್ರ ಕೇಸ್ ಆಗಿ ಜೈಲಿಗೆ ಹೋಗಿ ಅನುಭವಿಸಿದಂಥ ಪ್ರಕರಣಗಳು ನಡೆಯಕತ್ತಾವ. ಮಾನ್ಯ ಸಚಿವರಲ್ಲಿ ಗಮನಕ್ಕೆ ತರೋದಿಷ್ಟೇ, ನಿಜವಾಗ್ಲಿ ಆ್ಯಕ್ಚುಯಲ್ ಆಗಿ ಬೆಳೆದಂಥ ಜೋಳ ಬೆಳೆದಂಥ ರೈತರಿಗೆ ಏನೈತಲ್ಲ ಅದನ್ನ ಸರ್ವೆ ಆಗಿ ಅವ್ರಿಗೆ ಈ ಸೌಲಭ್ಯ ಮುಟ್ಟಿದ್ರೆ ಅನುಕೂಲ ಆಗ್ತೈತಿ. ಇಲ್ಲದ್ರೆ ಫೇಕ್ ಆಗಿ 20 ಎಕರೆ 30 ಎಕರೆ 1000 ಎಕರೆ ಭತ್ತ ಮತ್ತೆ ಇದೇನು ಹತ್ತಿ ಬೆಳೆದಂಥ ರೈತರಲ್ಲಿ ಅದನ್ನು ಕೂಡ ಜೋಳ ಅಂತಂದು ಪಾಂಡ್ಯಲ್ಲಿ ಸರ್ವೇದಲ್ಲಿ ಎಂಟ್ರಿ ಮಾಡ್ಕೊಂಡು ಅವರಿಗೆ ಅಂದ್ರೆ ದುರುಪಯೋಗ ಆಗ್ತೈತಿ. ಅದನ್ನ ಸರಿಪಡಿಸ್ಬೇಕು ಅಂತ ಯಾರು ಕಂಡು ಬಂದಲ್ಲಿ ಅಂತಾರೆ ಬ್ರೋಕರ್ಗಳು ಏನಿದಾರಲ್ಲ ಅಂಥವ್ರನ್ನ ಕಠಿಣ ಕ್ರಮ ತಗೊಂಡು ಇವತ್ತೇನು ಆ್ಯಕ್ಷನ್ ಆಗಿ ಬೆಳೆದಂಥ ಜೋಳ ಬೆಳೆದಂಥ ರೈತರಿಗೆ ಅದು ಮುಟ್ಬೇಕು. ಇದನ್ನ ನಾನು ಈ ಸತಿ ನಮಗೆ 3 ಸತಿ ಇಂಡಿಯನ್ ಚೇಂಜ್ ಮಾಡ್ಸ್ಕೊಂಡಿದ್ದೀನಿ ಅಧ್ಯಕ್ಷೆ. ಯಾಕಂದ್ರೆ ನಿಜವಾಗಿ ಜೋಳ ಬೆಳೆದಂಥ ರೈತಿಗ ಆ ಲಾಭ ಸಿಗ್ತಾ ಇಲ್ಲ, ಫೇಕ್ ಆಗಿ ಏನು ಮಾಡಿದಂಥ ರೈತಿಗೆ ಆ ಲಾಭ ಸಿಗಾಕತ್ತೈತಿ. ಹಂಗಾಗಿ ಪಕ್ಕದ ರಾಜ್ಯದಿಂದ ಆಂಧ್ರಲ್ಲೂ ಸಹ ಜೋಳ 2,000 ರೂಪಾಯಿ ತಗೊಂಬಂದು ಇಲ್ಲಿ 3,000ಕ್ಕೆ ಸೇಲ್ ಮಾಡಂತ ಪ್ರಕಾರ ಅವ್ರು ಬಿಟ್ಟು ಹೇಳ್ತಾನೆ. ಆ ಜೋಳದೊಳಗೆ 2 ಥರ ಅದಾವ. ಹೈಬ್ರಿಡ್ ಜೋಳ ಅದ, ಮಾನದಂಡಿಗೆ ಜೋಳ. ಮಾನದಂಡಿಗೆ ಜೋಳ ಜನರ ಉಪಯೋಗ ಮಾಡ್ಕೊಳಕ ಅವ್ನು ತಿನ್ಲಿಕ್ಕೆ ಅನುಕೂಲ ಆಕತಿ. ಹೈಬ್ರಿಡ್ ಜೋಳ 8 ಕಿಸಿಂದ ಹುಳ ಬಿದ್ದಿದ್ದ ಜೋಳ ಜನರಿಗೆ ರೇಷನ್ದಾಗ ಕೊಡ್ತಾರ, ಅದನ್ನ ಯಾರೂ ತಿನ್ನಂಗಿಲ್ಲ. ಅದನ್ನ ಸ್ವಲ್ಪ 6 ಸಚಿವರಿಗೆ ನಾನು ತೋರ್ಸೇನಿ ಬೆಳಗಾವಿ ಯಾವ ರೀತಿ ಹುಳ ಹಿಟ್ಟಾಗಿರ್ತಾವ. ಆ ಹೈಬ್ರಿಡ್ ಜೋಳಕ್ಕೆ ಒಂದು ರೇಟ್ ಬೇರೆ ಇಡ್ರಿ, ಮಾನದಂಡಿಗೆ ರೇಟ್ಗೆ ಒಂದು ಬೇರೆ ಇಡ್ರಿ. ಹೆಚ್ಚು ಉಪಯೋಗ ಮಾಡೋದು ತಿನ್ಲಿಕ್ಕೆ ಮಾನದಂಡಿಗೆ ಜೋಳನ ಉಪಯೋಗ ಮಾಡ್ತಾರ. ಹೈಬ್ರಿಡ್ ಜೋಳಕ್ಕೂ ನೀವು ಬಿಳಿಜೋಳ ಹತ್ತೀರಿ, ಬಿಳಿಜೋಳ ಅಲ್ರಿ, ಅದಕ್ಕೆ ಹೈಬ್ರಿಡ್ ಜೋಳ ಅನ್ರಿ. ಆಯ್ತು, ಹೇಳಿದ್ರಲ್ಲ ಏನ್ ಸಲಹೆ ಹೇಳಿ. ಈಗ ನಮ್ಮ ಕಂಪ್ನಿಯ ಶಾಸಕರಾಗಿರ್ತಕ್ಕಂಥ ಗಣೇಶ್ ಅವರು ಹೇಳ್ತಾರೆ, ನೀವು ಹೇಳಿ. ಈಗಾಗಲೇ ಇದು ಒಂದು ಬಳ್ಳಾರಿ ಜಿಲ್ಲೆಗೆ ಮಾತ್ರ ಅಲ್ಲ, ಇಡೀ ರಾಯಚೂರು, ಬಳ್ಳಾರಿ, ಕಲಬುರಗಿ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ನಮೂದು ಮಾಡಲಾರದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಏನಾಗ್ಬೇಕು ಹೇಳಿ ಇಲ್ಲ, ಅವರೆಲ್ಲ ನೇರವಾಗಿ ಭತ್ತ ಬೆಳೆದಿರ್ತಕ್ಕಂಥ ಒಂದು ಹೊಲಗಳಲ್ಲಿ, ಗದ್ದೆಗಳಲ್ಲಿ ಅದನ್ನ ಜೋಳ ಅಂತ ಮೆನ್ಷನ್ ಮಾಡ್ತಾರೆ. ಆ ಹತ್ತಿ ಬೆಳೆದಂಥದ್ರಲ್ಲಿ ಕೂಡ ಜೋಳ ಅಂತ ಮೆನ್ಷನ್ ಮಾಡಿ ಅಲ್ಲಿ ಒಂದು ಕಡೆ ಆ ಜೋಳವನ್ನ ನಮ್ಮ ರೈತ ಏನು ಸಣ್ಣ ರೈತರು ಬೆಳೆದಿರ್ತಾರೆ ಅದನ್ನ ಅವ್ರದ್ದು ಖರೀದಿ ಆಗುವುದು ಮೊದಲನೇದಾಗಿ ಆಗಿಬಿಡ್ತದೆ. ಅದಾದ ನಂತರ ಅವ್ರು ಖರೀದಿ ಆದ ನಂತರ ಕೆಲವೊಂದು ಬ್ರೋಕರ್ಗಳು ಏನು ಗೋಡಾನುಗಳಲ್ಲಿ ಲಕ್ಷಗಟ್ಟಲೆ ಸ್ಟಾಕನ್ನು ಇಟ್ಟು ಅವನ್ನ ತಂದು ಈ ಸೊಸೈಟಿಗಳಲ್ಲಿ ಏನು ಕೊಟ್ಟಿರ್ತೀವಿ ನಮ್ಮ ಸರ್ಕಾರಕ್ಕೆ ಆ ರೇಟಿಗೆ ಮಾರ್ತಕ್ಕೆ ಇವತ್ತು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದಕ್ಕಾಗಿ ಗಂಭೀರವಾಗಿ ತೆಗೆದುಕೊಂಡು ಸನ್ಮಾನ್ಯ ಸಭಾಧ್ಯಕ್ಷರೇ, ರೈತರಿಗೆ ಅನುಕೂಲ ಆಗಬೇಕು. ಯಾವುದೇ ಬೆಳೆ ಬೆಳೀತಕ್ಕಂಥದ್ದು ಕೂಡ ಇವತ್ತು ಆ ಬೆಳೆಯನ್ನು ನಮೂದನೆ ಮಾಡುವ ನಿಟ್ಟಿನಲ್ಲಿ ಒಂದು ಒಂದು ಮುತುವರ್ಜಿ ವಹಿಸಬೇಕನ್ನುವಂಥದ್ದನ್ನ ನಾನು ಹೇಳಿ ಸಭೆಯ ಅಲ್ಲ ಹೇಳಿದ್ರಲ್ಲ ಸಚಿವ ಉತ್ತರ ಕೊಡಿ. ಮಾನ್ಯ ಅಧ್ಯಕ್ಷರೇ, ಇತ್ತೀಚೆಗೆ ಇದಕ್ಕೆ ಒಂದು ಕ್ಯಾಬಿನೆಟ್ ಸಮಿತಿ ಚಲುವರಾಯಸ್ವಾಮಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ನಾವು ಮತ್ತು H.K. ಪಾಟೀಲ್ ಸಾಹೇಬರು ಮತ್ತು ಕೋಆಪರೇಟಿವ್ ಮಿನಿಸ್ಟ್ರು ಎಲ್ಲ ಒಟ್ಟಿಗೆ ಸೇರಿ ಮಾರ್ಕೆಟಿಂಗ್ ಮಿನಿಸ್ಟ್ರು ಒಂದು ತೀರ್ಮಾನ ಮಾಡಿದ್ದೀವಿ. ರಾಯಚೂರು, ಬಳ್ಳಾರಿ ಮತ್ತು ಹೊಸಪೇಟೆ ಈ ಕಡೆ ಹತ್ತಿರದ ತೆಲಂಗಾಣದಿಂದ ಜೋಳ ತಂದು ಈ ರೀತಿ ಮಾರಾಟ ಮಾಡೋದು ಮೊದಲಿನಿಂದ ನಡ್ಕೊಂಡ್ಬಂದಿದೆ. ಇತ್ತೀಚೆಗೆ ಆ ಜೋಳ ಜಾಸ್ತಿ ಬಂದಾಗ ನಮಗೆ ಅನುಮಾನ ಬಂತು, ಉತ್ಪಾದನೆಗಿಂತ 2ರಷ್ಟು ಜೋಳ ಎಲ್ಲಿ ಬಂತು, ಹೇಗಾಯಿತು ಅಂತ. ಅದಕ್ಕೊಂದು ತೀರ್ಮಾನ ಮಾಡಿದ್ದೀವಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ರೆವಿನ್ಯೂ
ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದೆ, ಎಷ್ಟನ್ನು ಪ್ರಕ್ಯೂರ್ ಮಾಡಿದ್ದೀವಿ, ಅಷ್ಟನ್ನು ನಾವು ಕರೆಕ್ಟಾಗಿ ವಿತರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಫೋಟೋ ತೆಗೆದು ಬಿಡ್ತಾರೆ, ಅವ್ರು ಹೇಳಿದ್ದು ಕರೆಕ್ಟು. ಹತ್ತಿ ಬೆಳೆ ಇರ್ತದೆ, 1 ಎಕರೆ ಜೋಳ ಇರ್ತದೆ, ಆ ಜೋಳದ ಸೇರಿಸಿ ಇದು 10 ಎಕರೆ 20 ಎಕರೆನೂ ಇದೇ ಹೇಳ್ತಾರೆ. ಭತ್ತ ಇರ್ತದೆ, ಭತ್ತ ಪಕ್ಕದಲ್ಲಿ ಅವರು ಜೋಳ ಹಾಕಿರ್ತಾರೆ, 20 ಎಕರೆ ಭತ್ತ ಸೇರಿಸಿ ಈ ಜೋಳ ಅಂತ ಬರೆದು ಬಿಟ್ಟು ಮಾಡಿದ್ದಾರೆ. ಆ ಜೋಳ ಹೊರ ಕಡೆಯಿಂದ ಬರ್ತದೆ. ಇದರಿಂದ ನಮ್ಮಲ್ಲಿರೋ ರೈತರಿಗೆ ಅನ್ಯಾಯ ಆಗ್ತಾ ಇರೋದು ಗಮನಕ್ಕೆ ಬಂದು ಈಗ ಹೊಸ ಚಿಂತನೆಯನ್ನು ಮಾಡಿದ್ದೀವಿ. ಈ ಸಾರಿ ಅಂಥದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ನಾವು ಅದನ್ನು ಯಾವ ರೀತಿ ನ್ಯೂ ಮೆಕ್ಯಾನಿಸಮ್ ಫೈಂಡ್ ಔಟ್ ಮಾಡಿ ಕರೆಕ್ಟಾಗಿ, ಈಗ ಬಳ್ಳಾರಿ ಜಿಲ್ಲೆ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ವಿಜಯನಗರ ಆಗಲಿ, ಯಾವುದೇ ಜಾಗದಲ್ಲಿ ಆಕ್ಚುಯಲ್ ಬೆಳೆ ಎಷ್ಟಿದೆ ಅನ್ನೋದನ್ನು ಮತ್ತು ಪ್ರಕ್ಯೂರ್ಮೆಂಟ್ ಏನು ಮಾಡ್ತೀವಿ, ಎಷ್ಟು ಇಳುವರಿ ಬರ್ತದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾಡ್ತೀವಿ. ಮಾಲ್ದಂಡೆ ಅನ್ನೋದನ್ನು ಬೆಳೆಯೋದಕ್ಕೆ ಅದನ್ನು ನಮ್ಮ ಮಾರ್ಕೆಟ್ ಬರೋದಿಲ್ಲ. ನಮಗೆ ನಾವು 3200 ಅಂದರೆ ಮಾರ್ಕೆಟಲ್ಲಿ 4000 ಇರ್ತದೆ, ಅದು ನಮ್ಮ ಹತ್ರನೇ ಬರೋದಿಲ್ಲ. ಹೈಬ್ರಿಡ್ ಜೋಳನ ನಾವೇನು ಮಾಡ್ತಾ ಇದ್ದೀವಿ, ಈಗ 2 ಹಂತದಲ್ಲಿ ಪ್ರಕ್ಯೂರ್ಮೆಂಟ್ ಸ್ಟಾಪ್ ಮಾಡ್ತೀವಿ. ಮೊದಲನೇ ಹಂತ ಯಾವಾಗ ಮಾಡಬೇಕು, 2ನೇ ಹಂತ ಯಾವಾಗ ಮಾಡಬೇಕು, ರಿಜಿಸ್ಟರ್ ಯಾವಾಗ ಮಾಡಬೇಕು ಅಂತ ಅದಕ್ಕೆ ಮಾನದಂಡ ಮತ್ತು ಡೇಟ್ಸ್ ಫಿಕ್ಸ್ ಮಾಡಿದ್ದೀವಿ. ಆವಾಗ ಮಿಕ್ಸ್ ಮಾಡೋಕ್ಕಾಗಲ್ಲ. ಹಳೆ ಸ್ಟಾಕನ್ನು ತಂದು ಮಿಕ್ಸ್ ಮಾಡೋಕ್ಕಾಗದಂತೆ ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ಈ ಸಾರಿ ಅದರ ಅನುಭವ ಆಗಿದೆ. ಯಾವುದೇ ಕಾರಣಕ್ಕೆ ರೈತನಿಗೆ ಅನ್ಯಾಯ ಆಗದಿರ ಈ ಸಾರಿ ನಾವು ಪ್ರಕ್ಯೂರ್ಮೆಂಟ್ ಮಾಡ್ತೀವಿ. ಮತ್ತು ಬೇರೆ ಜೋಳ ಬರೋದನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತ ಅದಕ್ಕೂ ಒಂದು ಪ್ಲಾನ್ ಮಾಡ್ಕೊಂಡು, ಯಾರು ನಮ್ಮವರೇ ಮಾಡೋದಲ್ಲ, ಸರಿ ಯಾರು ಮಾಡೋದು, ಮಾನದಂಡಿಗಿನ ತಿಂತಾರೆ ಜನ ರೈತರು. ಮಾಲ್ದಂಡೆಗೆ ರೇಟ್ ಕೊಡೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ ರೇಟ್ ಕೊಡಬೇಕು. ಮಾಲ್ದಂಡೆ ನಮಗಿಂತ 1000 ರೂಪಾಯಿ ಜಾಸ್ತಿ ಇರ್ತದೆ ಯಾವಾಗೂ, ಅದು ನಮಗೆ ಬರೋದೇ ಇಲ್ಲ. ಈ ಹೈಬ್ರಿಡ್ ಜೋಳ ನಾವು ಕೊಡ್ತಾ ಇದ್ವಿ, ಕೊಡೋದನ್ನ ಶುದ್ಧವಾಗಿ ಕೊಡ್ತೀವಿ. ನುಸಿ ಹುಳ ಬೀಳ್ತದೆ ಅಂತ ತಾವು ಬೆಳಗಾಂ ಸೆಷನ್ನಲ್ಲಿ ಹೇಳಿದಿರಿ, ಅದು ನನ್ನ ಗಮನದಲ್ಲಿದೆ. ಅದನ್ನೆಲ್ಲ ಅದು ಅವಕಾಶನೇ ಇಲ್ಲದಂತೆ ಆ ಎಕ್ಸ್ಪೈರಿ ಡೇಟ್ ಅಂದರೆ 3 ತಿಂಗಳ ಒಳಗಡೆ ಅದನ್ನ ನಾವು ಡೆಲಿವರಿ ಮಾಡಿಬಿಟ್ರೆ, ಖರ್ಚು ಮಾಡಿಬಿಟ್ರೆ ಆ ಹುಳ ಬೀಳುವಂಥದ್ದು ಇರಲ್ಲ. ಅದಕ್ಕೆಲ್ಲ ಅವಕಾಶ ಇರಲ್ಲ. ಅದೆಲ್ಲ ಮಾಡ್ತೀವಿ ಬೇಗ. ಸನ್ಮಾನ್ಯ ಅಧ್ಯಕ್ಷೆ, ಆ ಕ್ವಾಲಿಟಿ ರೈತ ಜೋಳ ಬೆಳೆದಂಥ ರೈತರಿಗೆ ಏನು ಗೊತ್ತಿರಲ್ಲ ಅಧ್ಯಕ್ಷೆ. ಆ ಕ್ವಾಲಿಟಿ ವೈಸ್ ಚೆಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಹಿಂಗೆ ಕಾಳದ ಸಮೇತ ಚೆಕ್ ಮಾಡ್ತಾರ. ಹಂಗಾದ್ರೆ ಯಾವ ರೈತ ಕೂಡ ಬದುಕಕ್ಕಾಗಲ್ಲ. ಒಂದ್ ಸ್ವಲ್ಪ ಅಡ್ಜಸ್ಟಬಲ್ ಆದ್ರೆ ರೈತರಿಗೆ ಒಳ್ಳೇದಾಗ್ತಿತ್ತು ಅಧ್ಯಕ್ಷೆ. ಚೆಕ್ ಮಾಡ್ಕೊಂಡ್ ಕುಂತ್ರೆ ಆಗಲ್ಲ. ಓಕೆ, ನೆಕ್ಸ್ಟ್. ಈಗ ನಾನೆಲ್ಲ ಸದ್ಯಕ್ಕೆ ಹೇಳುದಿಷ್ಟೇ, ಕಾಲಿಂಗ್ ಅಟೆನ್ಷನ್ ಅವ್ರು ಯಾರು ಹೊರಗಿದ್ರೆ ಇನ್ನು ಮತ್ತೆ ಇಲ್ಲಿ ನೀವು ಬೇಕಾದಾಗ ಮದುವೆಗೆ ಬಂದಾಗ ಒಂದು ಇಲ್ಲಿ ಕೂತ್ಕೊಂಡ್ರೆ ನನಗೆ ಚಾನ್ಸ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಲಾಸ್ಟ್ ಬಾಲಕೃಷ್ಣ. ನಂದು ಇದು ಮಾರ್ಕೆಟಿಂಗ್ ಮಿನಿಸ್ಟರ್ ಇತ್ತು, ನಾನು ಇರ್ತಿದ್ದೆ. ಮಾರ್ಕೆಟಿಂಗ್ ಮಿನಿಸ್ಟರ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲ, ಸದಸ್ಯ ಮಂತ್ರಿಗಳು ಇಲ್ಲಿ ಕೊಡ್ತಾ ಇದ್ದು ಅಲ್ಲದೆ ನಾನು ಇರ್ತಿದ್ದೆ.